ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 9/9/1968. ಓಂ ನಮಃ ಶಿವಾಯ. ವಿಶ್ವ ಕಲ್ಯಾಣಕಾರಿ ಮಕ್ಕಳೇ, ನೀವು ಪೈಗಂಬರರ ಮಕ್ಕಳು, ಪೈಗಂಬರರು ಸಂದೇಶವಾಹಕನ ಮಕ್ಕಳು, ಸಂದೇಶವಾಹಕರಾಗಿದ್ದೀರಿ. ಎಲ್ಲರಿಗೂ ಸಂದೇಶ ತಲುಪಿಸಬೇಕಾಗಿದೆ. ಹಳೆಯ ಪ್ರಪಂಚದ ವಿನಾಶ ಅಂತೂ ಎದುರಿಗೆ ನಿಂತಿದೆ ಅಲ್ಲವೇ? ಹೇಗೆ ಶುಭಾಶಯಗಳನ್ನು ಕೊಡಲಾಗುತ್ತದೆ, ಇದು ಸಹ ನೀವು ಶುಭಾಶಯಗಳನ್ನು ಕೊಡುತ್ತೀರಿ. ಕೃಷ್ಣ ಬರುತ್ತಿದ್ದಾರೆ ಅಂದರೆ ಸತ್ಯಯುಗದ ಸ್ಥಾಪನೆ ಆಗುತ್ತಿದೆ, ವೈಕುಂಠ ಬರುತ್ತಿದೆ. ಓಂ ನಮಃ ಶಿವಾಯ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಮಿಲ್ಟ್ರಿಯವರಿಗೆ ಹೇಳುತ್ತಾರಲ್ಲವೇ, ಅಟೆನ್ಷನ್ ಪ್ಲೀಸ್. ತಂದೆಯೂ ಸಹ ಹೇಳುತ್ತಾರೆ, ಅಟೆನ್ಷನ್. ಅರ್ಥಾತ್ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಮತ್ತು ತಂದೆಯಿಂದ ಕೇಳಿರಿ. ಎಷ್ಟಾಗುತ್ತದೆಯೋ ಅಷ್ಟು ತಮ್ಮ ಚಾರ್ಟನ್ನು ವೃದ್ಧಿ ಮಾಡಿಕೊಳ್ಳಿ. ಎಲ್ಲೇ ಹೋದರೂ ಎಷ್ಟಾಗುತ್ತದೋ ಅಷ್ಟು ಬಾಬಾರವರ ನೆನಪಿನಲ್ಲಿ ಇರಬೇಕು. ಜ್ಞಾನದ ಹೊರತಾಗಿ ಬೇರೇನು ಕೇಳಬಾರದು ಮತ್ತು ಹೇಳಬಾರದು. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು. ತಂದೆ ತಿಳಿಸುತ್ತಾರೆ, ಇದು ಡ್ರಾಮಾ ಆಗಿದೆ. ಕಲ್ಪದ ಮೊದಲು ಯಾವುದು ಪಾಸ್ ಆಗಿತ್ತು ಅದೇ ಸೆಕೆಂಡ್ ಬೈ ಸೆಕೆಂಡ್ ಕಳೆಯುತ್ತಾ ಹೋಗುತ್ತದೆ. ಇದನ್ನು ತಂದೆಯು ಕಲ್ಪಕಲ್ಪವೂ ತಿಳಿಸಿದ್ದಾರೆ. ಎಷ್ಟು ಕಲ್ಪಗಳಾಗಿರಬಹುದು? ಲೆಕ್ಕವಿಲ್ಲದಷ್ಟು ಬಾರಿ. ಆದ್ದರಿಂದ ಯಾವುದು ಪಾಸ್ ಆಗುತ್ತದೆಯೋ ಅದು ಡ್ರಾಮಾ. ಇಂದು ಮಾರುಕಟ್ಟೆಗೆ ಹೋಗಿ ಯಾವುದೋ ವಸ್ತು ತಂದಿರಿ, ಇಷ್ಟವಾಗಲಿಲ್ಲ, ಒಳ್ಳೆಯದು, ಅದು ಬಂತು ಹೋಯಿತು, ಅದರ ಚಿಂತನೆ ಮಾಡಬಾರದು. ಕಲ್ಪದ ಮೊದಲು ಸಹ ಹೀಗೆಯೇ ತಂದಿದ್ದೀರಿ, ಕಲ್ಪಕಲ್ಪವೂ ತರುತ್ತೀರಿ. ಅದರ ಬಗ್ಗೆ ಚಿಂತನೆ ಮಾಡುವುದನ್ನು ನಿಲ್ಲಿಸಬೇಕು. ವ್ಯರ್ಥ ಸಂಕಲ್ಪಗಳು ನಡೆಯಬಾರದು. ಒಳ್ಳೆಯ ಅಥವಾ ಕೆಟ್ಟ ಕೆಲಸ ಮಾಡಿಕೊಂಡು ಬಂದರೆ ಅದು ಆಗಿ ಹೋಯಿತು, ಅದಕ್ಕಾಗಿ ಚಿಂತನೆ ಇಟ್ಟುಕೊಳ್ಳಬಾರದು. ಯಾರಾದರೂ ಇದು ತೆಗೆದುಕೊಳ್ಳಬಾರದಿತ್ತು ಎಂದು ಹೇಳಿದರೆ ಇದು ಹೇಳುವುದು ಸಹ ತಪ್ಪಾಗುತ್ತದೆ. ನೀವು ಡ್ರಾಮಾವನ್ನು ತಿಳಿದುಕೊಂಡಿಲ್ಲ. ಡ್ರಾಮಾದಲ್ಲಿ ಇತ್ತು, ಅದು ಆಗಿ ಹೋಯಿತು. ತಿಳಿದುಕೊಳ್ಳಿ. ಅಂದರೆ ನೀವು ವಿಚಾರ ಮಾಡಿರಿ, ಮುಂಬೈನಲ್ಲಿ ಕಲ್ವಾದೇವಿಯಲ್ಲಿ ಪ್ರದರ್ಶನಿ ನಡೆಯುತ್ತಿದೆ. ಏನೆಲ್ಲ ಆಗಿತ್ತೋ ಅದೇ ಆಗುತ್ತದೆ. ಡ್ರಾಮಾ ಮಾಡಿಸುತ್ತಿರುತ್ತದೆ. ಮಾಡಿಕೊಂಡಿರಿ. ನಂತರ ಹೀಗೆ ಮಾಡಬಾರದಿತ್ತು ಎಂದು ಹೇಳುವುದು ತಪ್ಪಾಗುತ್ತದೆ. ಅಂದರೆ ಏನಾಗಬೇಕಿತ್ತು ಅದು ಆಗಿ ಹೋಗಿದೆ ಅಂದಮೇಲೆ ಈ ರೀತಿ ಆಗಬಾರ್ದಿತ್ತು, ಆ ರೀತಿ ಆಗಬಾರ್ದಿತ್ತು ಅಂತ ಹೇಳಿದರೆ ಅದು ತಪ್ಪಾಗುತ್ತದೆ. ಮುಂದಿನದ್ದಕ್ಕಾಗಿ ಯೋಚನೆ ಮಾಡಬೇಕು. ಬಾಕಿ ಅದರ ಚಿಂತನೆ ಏನೂ ಇರಬಾರದು. ಡ್ರಾಮಾದ ಮೇಲೆ ಅಷ್ಟು ನಿಶ್ಚಯ ಇರಬೇಕು. ಇವರು ಈ ತಪ್ಪು ಮಾಡಿದರು ಎಂದೂ ಸಹ ಹೇಳಬಾರದು, ಇದೂ ಸಹ ಹೇಳಬಾರದು. ಏನು ಆಗಿ ಹೋಯಿತು ಅದು ಸರಿಯಾಗಿದೆ. ಕೆಲಸ ಅಂತೂ ನಡೆಯುತ್ತಲೇ ಇರುತ್ತದೆ ಅಲ್ಲವೇ? ಕೆಲಸ ಮಾಡಿಕೊಂಡಿರಿ, ಮುಗಿಯಿತು. ನಂತರ ಏನೂ ಹೇಳಬಾರದು. ಇವರು ಹೀಗೆ ಮಾಡುತ್ತಿರಲಿಲ್ಲ ಎಂದು ಯಾರ ಮನಸ್ಸನ್ನು ಅಸಮಾಧಾನಗೊಳಿಸಬಾರದು, ನೋವು ಕೊಡಬಾರದು. ಆಗಿ ಹೋಯಿತು ಅಲ್ಲವೇ? ಡ್ರಾಮಾದ ಮೇಲೆ ನಡೆಯದಿದ್ದರೆ ಪೆಟ್ಟು ಬಹಳ ಅನುಭವಿಸುತ್ತೀರಿ. ಬಾಬಾರವರಿಗೆ ಏನು ಸಮಾಚಾರ ತಿಳಿಸಿದಿರೋ ಕಲ್ಪದ ಮೊದಲು ಸಹ ತಿಳಿಸಿದ್ದೀರಿ. ಸ್ವಲ್ಪವೂ ಹರ್ಷ ಶೋಕ ಇರಬಾರದು. ಯಾರಾದರೂ ವ್ಯರ್ಥ ಖರ್ಚು ಮಾಡಿದರೂ ಚಿತ್ರ ಸರಿಯಾಗಿ ಮಾಡಲಿಲ್ಲ, ಡ್ರಾಮಾದಲ್ಲಿ ಆಗಿ ಹೋಯಿತು ಅಲ್ಲವೇ? ನಾವೇಕೆ ಯೋಚನೆ ಮಾಡಬೇಕು? ಕೇಳಿಯೂ ಕೇಳದಂತೆ ಇರುತ್ತೇನೆ. ಫಾಸ್ಟ್ ಆಗಿ ಹೋಯಿತು ಅಲ್ಲವೇ? ಅಂದರೆ ಏನಾಗಬೇಕಿತ್ತು ಅದು ಆಗಿ ಹೋಯಿತು. ಚಿಂತೆ ಇರಲಿ ಅಥವಾ ಮನಸ್ಸಿನಲ್ಲಿ ದುಃಖವಾಗಲಿ ಇರಬಾರದು. ನಷ್ಟವಾಯಿತಲ್ಲವೇ? ಪರವಾಗಿಲ್ಲ, ಮತ್ತೆ ಕಲ್ಪಕಲ್ಪವೂ ಆಗುತ್ತಿರುತ್ತದೆ. ಚಿಂತೆಯ ಮಾತು ಏನಿದೆ? ಹೌದು, ಮುಂದಿನದಕ್ಕಾಗಿ ತಿಳಿಸಬೇಕಾಗುತ್ತದೆ ಇದು ತಪ್ಪು ಎಂದು. ಬಾಕಿ ಯಾವುದು ಕಳೆದು ಹೋಯಿತು ಅದರದ್ದು ಏನೂ ಮಾಡಲು ಸಾಧ್ಯವಿಲ್ಲ. ಯಾರಿಗಾದರೂ ನೋವು ಕೊಡುವುದರಿಂದ ದುಃಖವಾಗುತ್ತದೆ. ದುಃಖ ಅಂತೂ ಕೊಡಬಾರದು. ಬಾಬಾ ಬಂದಿರುವುದೇ ಸುಖ ಕೊಡಲು. ಯಾರಿಗೆ ದುಃಖವಾಗುತ್ತದೆಯೋ ಅಂತಹ ತಪ್ಪು ಮಾತನ್ನು ಆಡಬಾರದು. ಬಾಬಾ ತಿಳುವಳಿಕೆ ಕೊಡುತ್ತಾರೆ. ಡ್ರಾಮಾದಲ್ಲಿ ಏನಿತ್ತು ಅದು ಆಗಿ ಹೋಯಿತು.
ತಪ್ಪು ಮಾಡುತ್ತಾರೆ. ಇದು ಅವರ ನಡವಳಿಕೆ ಹೀಗಿದೆ. ತಪ್ಪು ಮಾಡುತ್ತಾ ಇದ್ದಾರೆ. ಸುಧಾರಿಸಿಕೊಳ್ಳದಿದ್ದರೆ ಪದವಿ ಕಡಿಮೆಯಾಗುತ್ತದೆ. ಸಮಯ ಸ್ವಲ್ಪವಿದೆ. ಕೆಲವರು ವಿಶ್ವಾಸ ಇಡುವುದಿಲ್ಲ. ಬಾಬಾ ಹೇಳುತ್ತಾರೆ, ಇನ್ನು 8 ವರ್ಷವೂ ಇಲ್ಲ, ನಂತರ ಜ್ಞಾನ ಇತ್ಯಾದಿ ಕೇಳಲು ಸಾಧ್ಯವಾಗುವುದಿಲ್ಲ. ಆಗ ಎಂಥರ ಗಾಬರಿ ಉಂಟಾಗುತ್ತದೆಂದರೆ ಆ ಮಾತೆ ಕೇಳಬೇಡಿ. ದುಃಖದ ಪರ್ವತಗಳೂ ಬೀಳಲಿವೆ. ತಂದೆ ಇರುವಾಗ ಭಾರತ ಏನು, ಇಡೀ ಪ್ರಪಂಚವೇ ಇರುವುದಿಲ್ಲ. ತಂದೆಗೆ ಗೊತ್ತಿದೆ ಇದೆಲ್ಲವೂ ಸಮಾಪ್ತಿಯಾಗಬೇಕಾಗಿದೆ. ಈಗ ಅನೇಕ ಧರ್ಮಗಳಿವೆ. ತಂದೆ ಬಂದಿದ್ದಾರೆ. ತಂದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ಹಿಂದೂ ಧರ್ಮವನ್ನಲ್ಲ. ಹೇಗೆ ಕಲ್ಪದ ಮೊದಲು ಸ್ಥಾಪನೆ ವಿನಾಶ ಆಗಿತ್ತು, ಅದೇ ರೀತಿ ಈಗ ಅದೇ ಆಗುತ್ತದೆ. ಸೆಕೆಂಡ್ ಬೈ ಸೆಕೆಂಡ್ ಸ್ವಲ್ಪವೂ ವ್ಯತ್ಯಾಸ ಇರುವುದಿಲ್ಲ. ಇದರಲ್ಲಿ ಬುದ್ಧಿ ಬಹಳ ರಾಯಲ್ ಆಗಿರಬೇಕು. ಈ ಭಕ್ತಿ ಮಾರ್ಗವು ಮತ್ತೆ ಬರುತ್ತದೆ. ಏನೆಲ್ಲ ಆಗಿದೆಯೋ ಕಲ್ಪಕಲ್ಪವೂ ಆಗುತ್ತಿರುತ್ತದೆ. ಮತ್ತೆ ಇದೇ ಆಗುತ್ತದೆ. ಡ್ರಾಮಾವನ್ನು ತಿಳಿದುಕೊಳ್ಳಲು ಬುದ್ಧಿ ಬಹಳ ಚೆನ್ನಾಗಿರಬೇಕು. ತಂದೆ ಬಂದಿದ್ದಾರೆ ಸ್ಥಾಪನೆ ಮಾಡಲು. ಕಲ್ಪದ ಮೊದಲಿನಂತೆ ಅದೇ ರೀತಿ ಮತ್ತೆ ಸ್ಥಾಪನೆ ಆಗುತ್ತಿರುತ್ತದೆ. ಮನುಷ್ಯರು ಹೇಳುತ್ತಾರೆ, ಮತ್ತೆ ಇದೇ ಪರ್ವತಗಳು ಇರುತ್ತವೆಯೇ? ದೆಹಲಿ ಸಮಾಪ್ತಿಯಾಗುತ್ತದೆ, ಮತ್ತೆ ಹೀಗೆಯೇ ಇರುತ್ತದೆ, ಮತ್ತೆ ಹೀಗೆಯೇ ಆಗುತ್ತದೆ. ಈ ಮಾತುಗಳನ್ನು ನೀವು ಈಗ ತಿಳಿದುಕೊಳ್ಳುತ್ತಿದ್ದೀರಿ. ತಂದೆ ಕುಳಿತು ಪ್ರಪಂಚದ ಇತಿಹಾಸ ಭೂಗೋಳ ತಿಳಿಸುತ್ತಾರೆ. ಏನೆಲ್ಲ ತಿಳಿಸಿದ್ದಾರೋ ಅದು ಪುನರಾವರ್ತನೆ ಆಗುತ್ತಿರುತ್ತದೆ. ಇದು ಬಹಳ ಬೇಹದ್ದಿನ ಕಥೆಯಾಗಿದೆ. ಬೇಹದ್ದಿನ ಡ್ರಾಮಾ. ಎಷ್ಟೊಂದು ದೊಡ್ಡ ಡ್ರಾಮಾ ಆಗಿದೆ. ತಂದೆ ಹೇಳುತ್ತಾರೆ, ಈ ರಾವಣನ ರಾಜ್ಯ ಇಡೀ ಪ್ರಪಂಚದಲ್ಲಿದೆ, ಕೇವಲ ಭಾರತದಲ್ಲಿ ಮಾತ್ರವಲ್ಲ. ವ್ಯಾಸ ಮಹರ್ಷಿಯು ಕೆಲವೊಂದು ಮಾತುಗಳನ್ನು ತಪ್ಪಾಗಿ ಬರೆದಿದ್ದಾರೆ. ಆದರೂ ಅದು ಮತ್ತೆ ಆಗುತ್ತದೆ. ನಿಮ್ಮ ಹೇಳಿ ಎಷ್ಟೊಂದು ಚೆನ್ನಾಗಿದೆ. ಇದು ಸಹ ನೀವು 84 ಜನ್ಮದವರಾಗಿದ್ದೀರಿ ಎಂದು ಗೊತ್ತಿದೆ. ನಿಮ್ಮಲ್ಲೂ ಸಹ ನಂಬರ್ ವಾರ್ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಎಷ್ಟು ಓದುತ್ತಾರೋ ಅಷ್ಟು ಮೊದಲು ಸತ್ಯಯುಗದಲ್ಲಿ ಬರುತ್ತಾರೆ. ಕಡಿಮೆ ಓದಿದರೆ ಅವರು ತಡವಾಗಿ ಬರುತ್ತಾರೆ. ತಂದೆಯೂ ಹೇಳುತ್ತಾರೆ, ಸ್ಕಾಲರ್ಶಿಪ್ ಪಡೆಯಲು ಪುರುಷಾರ್ಥ ಮಾಡಿರಿ. ಸ್ಕಾಲರ್ಶಿಪ್ ಬಹಳ ದೊಡ್ಡದಾಗಿದೆ. ಇದರಲ್ಲಿ ಅಟೆನ್ಷನ್ ಫಸ್ಟ್ ಕ್ಲಾಸ್ ಆಗಿರಬೇಕು. ಬಹಳ ದೊಡ್ಡ ಪರಿಶ್ರಮ ಇದೆ. ಯಾವುದೇ ಮಾತಾಗಲಿ, ಒಳ್ಳೆಯದು ಅಥವಾ ಕೆಟ್ಟದ್ದು, ನೀವು ತಿಳಿದುಕೊಳ್ಳಿರಿ. ಯಾರಾದರೂ ಸಾಯುತ್ತಾರೆ. ಜ್ಞಾನವಿದ್ದರೆ ಹೇಳಿ. ಡ್ರಾಮಾ ಅನುಸಾರವಾಯಿತು. ಚಿಂತೆಯ ಮಾತೇ ಇಲ್ಲ. ನಷ್ಟವಾಯಿತು. ಯಾರು ಪಕ್ಕಾ ಇರುತ್ತಾರೋ ಅವರಿಗೆ ಏನೂ ಚಿಂತೆ ಇರುವುದಿಲ್ಲ. ಮನುಷ್ಯರ ಎಲ್ಲ ದುಃಖಗಳು ಇಲ್ಲಿಯೇ ದೂರವಾಗಲಿವೆ. ಆಗ ಅದು 21 ಜನ್ಮಗಳಿಗಾಗಿ ಸ್ಥಿರವಾಗಿ ಬಿಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಇಂತಹ ಸ್ಥಿತಿ ತಲುಪಲು ಇಲ್ಲಿಯವರೆಗೆ ಮಕ್ಕಳಿಗೆ ಬಹಳ ಕಷ್ಟವಿದೆ. ಟೀಕೆ ಟಿಪ್ಪಣಿಗಳು ನಡೆಯುತ್ತಿರುತ್ತದೆ. ಹೀಗೇಕೆ ಮಾಡಿದರು? ಇದು ಸರಿಯಲ್ಲ. ಏನಾಯಿತು ಅದು ಆಯಿತು. ಈಗ ಪುರುಷಾರ್ಥ ಮಾಡಬೇಕು. ನೀವು ತಂದೆಯನ್ನು ನೆನಪು ಮಾಡಲು ಇಷ್ಟಪಡುತ್ತೀರಿ. ಮನಸ್ಸಾಗುತ್ತದೆ, ಇಂತಹ ಬಾಬಾರವರನ್ನು ನಿರಂತರ ನೆನಪು ಮಾಡೋಣ ಎಂದು ಮನಸ್ಸಾಗುತ್ತದೆ. ಮಾಯೆ ಏಕೆ ಬಾಬನನ್ನು ಮರೆಸುತ್ತದೆ? ಮಾಯೆ ಬಹಳ ಕೆಟ್ಟದ್ದಾಗಿದೆ. ಹೌದು, ಮಾಯೆಯಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯುದ್ಧ ನಡೆಯುತ್ತದೆ. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಸ್ಕಾಲರ್ಶಿಪ್ಪಿಗೆ ಯೋಗ್ಯರು ಸ್ವಲ್ಪ ಜನ ಆಗುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ಇಡೀ ಚಕ್ರ ಬುದ್ಧಿಯಲ್ಲಿ ನೆನಪು ಬರುತ್ತದೆ. ಹೇಗೆ ತಂದೆ ಜ್ಞಾನಸಾಗರನಾಗಿದ್ದಾರೋ ನೀವು ಮಕ್ಕಳು ಕೂಡ ಆಗಿದ್ದೀರಿ ಅಲ್ಲವೇ? ಸದಾ ಖುಷಿ ಉತ್ಸಾಹಭರಿತರಾಗಿರಬೇಕು. ಮುಖ ಸದಾ ಹರ್ಷಿತವಾಗಿರಬೇಕು. ಕಲ್ಪಕಲ್ಪವೂ ನಾವು ತಂದೆಯಿಂದ ಆಸ್ತಿ ಪಡೆಯುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ. ಹೇಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ಸುತ್ತಾಡುತ್ತಾ ತಮ್ಮ ಮಧುರ ಮನೆಯ ನೆನಪು ಬರಬೇಕು. ಅರ್ಧ ಕಲ್ಪ ಯಜ್ಞ, ತಪಸ್ಸು, ದಾನ, ಪುಣ್ಯ ಮಾಡಿದ್ದೀರಿ. ಈಗ ಮತ್ತೆ ಎತ್ತರಕ್ಕೆ ಏರಬೇಕಾಗಿದೆ. ತಂದೆಯನ್ನು ಗುರುತಿಸಿದಿರಿ. ನಿಶ್ಚಯವಾಯಿತು. ನಂತರ ತಂದೆಯಲ್ಲಿ ಎಂದೂ ಸಂಶಯ ಬರಲು ಸಾಧ್ಯವಿಲ್ಲ.
ಲೌಕಿಕ ತಂದೆಯಲ್ಲಿ ಎಂದಾದರೂ ಸಂಶಯ ಬರುತ್ತದೆಯೇನು? ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ. ಇದು ಸ್ಕೂಲ್ ಆಗಿದೆ. ನೀವು ಓದುತ್ತಿದ್ದೀರಿ. ನರನಿಂದ ನಾರಾಯಣನಾಗಲು ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಆದರೆ ಪುರುಷಾರ್ಥವನ್ನಂತೂ ಜೋರಾಗಿ ಮಾಡಿಸುತ್ತಾರೆ ಅಲ್ಲವೇ? ಏನಾಗಲಿದ್ದೀರಿ ಎಂದು ತಿಳಿದುಕೊಂಡಿದ್ದೀರಿ? ಬಾಬಾ ನಾವಂತೂ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ ಎಂದು ಹೇಳುತ್ತಾರೆ. ಹಳೆಯದರಲ್ಲಿ ಏಕೆ ಬರುತ್ತೇವೆ? ನಾವು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಬರುತ್ತೇವೆ. ನಾವು ಶಿಕ್ಷಣದಲ್ಲಿ ಬಾಬಾರವರನ್ನು ಫಾಲೋ ಮಾಡುತ್ತೇವೆ. ಇದನ್ನೂ ಸಹ ಓದಿ ನಂಬರ್ 1 ಆಗುತ್ತಾರೆ ಅಲ್ಲವೇ? ವಯಸ್ಸಾದವರು ಈ ಶಿಕ್ಷಣವನ್ನು ಓದಿ ಲಕ್ಷ್ಮೀನಾರಾಯಣ ಆಗಬಹುದು ಎಂದ ಮೇಲೆ ನಾವೇಕೆ ಆಗಬಾರದು? ಬಹಳ ಖುಷಿ ಇರಬೇಕು. ತಂದೆ ಎಷ್ಟು ಮಧುರವಾಗಿದ್ದಾರೆ. ಬಾಬಾ ನಿಮ್ಮ ಚಮತ್ಕಾರ ಆಗಿದೆ. ದೊಡ್ಡ ಜಾದೂಗಾರರಾಗಿದ್ದೀರಿ. ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ. ಗೀತೆ ಇದೆ ಅಲ್ಲವೇ? ನೀವು ಎಲ್ಲವನ್ನೂ ಕೊಟ್ಟು ಬಿಡುತ್ತೀರಿ. ನೀವು ಕೊಡದಂತಹ ವಸ್ತು ಯಾವುದೂ ಇಲ್ಲ. ಭೂಮಿ ಆಕಾಶ ಎಲ್ಲದಕ್ಕೂ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತೀರಿ. ವಿಶ್ವದಲ್ಲಿ ಒಂದೇ ಭಾರತವಿತ್ತು. ಇದು ಹೇಗೆ ಸಾಧ್ಯ? ಹೇಳುತ್ತಾರೆ ಬೇರೆಯವರೆಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ಇದು ಅಸಂಭವವಾಗಿದೆ. ಹೀಗೆಲ್ಲ ಹೇಳುತ್ತಾರೆ. ಅರೆ ನೆನ್ನೆಯ ಮಾತಾಗಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಅವರ ಮಹಿಮೆ ಎಷ್ಟೊಂದಿದೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಅಲ್ಲವೇ? ನಾನು ಬರುತ್ತೇನೆ ಸ್ವರ್ಗದ ಸ್ಥಾಪನೆ ಮಾಡಲು. ಅದು ಬದಲಾಗಲು ಸಾಧ್ಯವಿಲ್ಲ ಅಲ್ಲವೇ? ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಗೀತೆಯಲ್ಲಿ ಸತ್ಯವಿದೆ. ಅದು ಸಹ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಸತ್ಯವಿದೆ. ಭಗವಂತ ಹೇಳುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಇದು ಸರಿಯಾದ ಮಾತಾಗಿದೆ. ಎಲ್ಲೊಂದೇ ಸ್ವಲ್ಪ ಏನೋ ಸತ್ಯವಿದೆ. ಬಾಕಿ ಎಲ್ಲದರಲ್ಲೂ ವ್ಯರ್ಥ ಮಾತುಗಳಿವೆ. ಗೀತೆಯ ಯುಗ ಇದಾಗಿದೆ. ಯಾವಾಗ ಭಾರತ ಸ್ವರ್ಗವಾಗುತ್ತದೆಯೋ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ ರೀತಿ ಚಕ್ರ ತಿರುಗುತ್ತದೆಯಲ್ಲವೇ? ನೀವೂ ಸಹ ಹೇಳುತ್ತೀರಿ ಬಾಬಾ ಅನೇಕ ಬಾರಿ ಸ್ವರ್ಗದ ಆಸ್ತಿಯನ್ನು ನಿಮ್ಮಿಂದ ಪಡೆದುಕೊಂಡಿದ್ದೇವೆ. ಸುಖ ದುಃಖದ ಆಟವನ್ನು ತಂದೆಯೇ ಬಂದು ಚೆನ್ನಾಗಿ ತಿಳಿಸುತ್ತಾರೆ. ನೀವು ಹೀರೋಯಿನ್ ರಾಜ್ಯ ಪಡೆಯುತ್ತೀರಿ. ನಂತರ ಮಾಯೆಯಿಂದ ನೀವು ಸೋಲುತ್ತೀರಿ. ಸೋಲು ಗೆಲುವಿನ ಆಟ ಬೇರೆ ಯಾವುದೇ ಧರ್ಮದವರಿಗಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಆಗುತ್ತೀರಿ. ಕೇವಲ ಭಾರತ ಮಾತ್ರ ಸ್ವರ್ಗವಾಗುತ್ತದೆಯೇನು ಎಂದು ಹೇಳುತ್ತಾರೆ. ಹೌದು, ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ. ವೃಕ್ಷವನ್ನು ನೋಡಿ ಸನ್ಯಾಸಿಗಳು ಬರುವುದೇ ತಡವಾಗಿ ಅವರು ರಾಜಯೋಗ ಹೇಗೆ ಕಲಿಸುವರು? ಅಂದರೆ ವೃಕ್ಷದ ಚಿತ್ರದಲ್ಲಿ ನೋಡಿರಿ, ಸನ್ಯಾಸಿಗಳು ಬರುವುದೇ ತಡವಾಗಿ. ಅಂದರೆ ಅವರ ಪಾತ್ರ ಸ್ಟಾರ್ಟ್ ಆಗುವುದೇ ಲೇಟಾಗಿ. ಅಂದ ಮೇಲೆ ಅವರು ರಾಜಯೋಗವನ್ನು ಹೇಗೆ ಕಲಿಸುವರು? ಪರಮಪಿತ ಪರಮಾತ್ಮ ಶಿವನೇ ಬಂದು ಬ್ರಹ್ಮನ ಮೂಲಕ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಕುಲದ ಸ್ಥಾಪನೆ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿಯೂ ಈ ಮಾತುಗಳು ಇಲ್ಲದ ಕಾರಣ ತೊಂದರೆ ಕೊಡುತ್ತಾರೆ. ಅರೆ ಶಾಸ್ತ್ರ ಇತ್ಯಾದಿ ಎಲ್ಲವನ್ನು ನಾವು 63 ಜನ್ಮಗಳಿಂದ ಓದಿದ್ದೇವೆ. ಅದು ಭಕ್ತಿಯದ್ದಾಗಿದೆ. ತಂದೆಯೂ ಸಹ ತಿಳಿಸುತ್ತಾರೆ ಮೊದಲನೇ ನಂಬರ್ನಲ್ಲಿ ಇವರೇ ಕೆಳಗೆ ಬೀಳುತ್ತಾರೆ ಅಲ್ಲವೇ? ಕೃಷ್ಣ ಮೊದಲನೇ ನಂಬರ್ನ ರಾಜಕುಮಾರ ಆಗಿದ್ದಾನೆ. 2ನೇ ಜನ್ಮದಲ್ಲಿ ನಾಮ, ರೂಪ, ಸಮಯ ಇತ್ಯಾದಿ ಎಲ್ಲವೂ ಬದಲಾಗುತ್ತದೆ. ಕೃಷ್ಣ ಏನು, ಯಾವಾಗ ಇದ್ದನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಮುಳ್ಳುಗಳ ಕಾಡು ಎಂದು ಕರೆಯಲಾಗುತ್ತದೆ. ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದಾರೆ. ಕೋತಿಗಳಲ್ಲಿ ವಿಕಾರ ಬಹಳ ಇರುತ್ತದೆ. ತಂದೆಯೂ ಹೇಳುತ್ತಾರೆ ಮನುಷ್ಯರು ಕೋತಿಗಳಂತಾಗಿ ಬಿಟ್ಟಿದ್ದಾರೆ ಎಂದು. ಮುಖ ಮನುಷ್ಯರದ್ದು, ಆದರೆ ಬುದ್ಧಿ ಅಥವಾ ಗುಣ ಕೋತಿಯಂತಾಗಿದೆ. ನಂತರ ನಡವಳಿಕೆ, ಅಂದರೆ ನಮ್ಮ ಗುಣಗಳನ್ನು ದೇವತೆಗಳಂತೆ ಮಾಡಿಕೊಳ್ಳಬೇಕು. ಮಂಗನ ಬುದ್ಧಿ ಮನುಷ್ಯರನ್ನು ತಂದೆ ಬಂದು ದೇವತೆಗಳನ್ನಾಗಿ ಮಾಡುತ್ತಾರೆ. ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ. ತಂದೆ ಹೇಳುತ್ತಾರೆ ನಾನು ಕೂಡ ಮಕ್ಕಳ ಸೇವಕ ಆಗಿದ್ದೇನೆ. ಮಕ್ಕಳನ್ನು ಬ್ರಹ್ಮಾಂಡದ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ನಾನು ಆ ರೀತಿ ಆಗುತ್ತೇನೆಯೇ? ಕಲ್ಪಕಲ್ಪವು ಮಕ್ಕಳಿಗೆ ಬಂದು ತಂದೆ ತಿಳಿಸುತ್ತಾರೆ
ಅಯ್ಯೋ ಪಾಪ ಅವರುಗಳು ನೆನಪಿನಲ್ಲಿ ತೊಡಗಲಿ, ಆಗ ಪಾಪಗಳ ಹೊರೆ ತಲೆಯಿಂದ ಕೆಳಗೆ ಇಳಿಯುತ್ತದೆ ಎಂದು. ಏನೆಲ್ಲ ಮಾಡುತ್ತಾರೋ ಅದನ್ನು ಪಡೆಯುತ್ತಾರೆ. ಮಕ್ಕಳು ಮರಿಗಳನ್ನು 63 ಜನ್ಮಗಳಿಂದ ಸಂಭಾಳಿಸಿಕೊಂಡು ಬಂದಿದ್ದೀರಿ. ಎಷ್ಟು ಮಕ್ಕಳಿಗೆ ಜನ್ಮ ಕೊಡುತ್ತೀರಿ? ಇದು ಎಷ್ಟು ಕೊಳಕು ಪ್ರಪಂಚವಾಗಿದೆ. ಹೆಸರೇ ವೈಶಾಲಯ ಆಗಿದೆ. ಎಲ್ಲರೂ ವಿಕಾರದಲ್ಲಿ ಹೋಗುತ್ತಾರೆ. ಅದು ಶಿವಾಲಯ. ಶಿವಬಾಬಾ ಪವಿತ್ರತೆಯ ರಾಖಿ ಕಟ್ಟುತ್ತಾರೆ. ಶಿವಬಾಬನ ನೆನಪು ಬಂದರೆ ವಿಕರ್ಮ ವಿನಾಶ ಆಗುತ್ತದೆ. ಅಂದರೆ ನೀವು ಶಿವಬಾಬನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಶಿವಾಲಯದ ನೆನಪು ಬರಬೇಕು, ಸ್ವರ್ಗದ ಆಸ್ತಿಯ ನೆನಪು ಬರಬೇಕು. ಇದು ಎಷ್ಟು ಸಹಜವಾಗಿದೆ. ಭಗವಂತ ಶ್ರೇಷ್ಠ, ಅತಿ ಶ್ರೇಷ್ಠ, ಅತಿ ಪ್ರಿಯ ಆಗಿದ್ದಾರೆ. ಸರಿಯಾಗಿದೆ ಅಲ್ಲವೇ? ಅವರಿಗೆ ಬೇಹದ್ದಿನ ತಂದೆ ಎಂದು ಕರೆಯಲಾಗುತ್ತದೆ. ಇದು ಸಹ ನೀವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಇದು ತಂದೆಯ ಮೂಲಕ ನೀವು ತಿಳಿದುಕೊಳ್ಳುತ್ತೀರಿ. ಅವರೇ ಹೇಳುತ್ತಾರೆ, ನಾನು ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ. ಅವರು ಹೇಳುತ್ತಾರೆ, ನಾನೂ ಭಗವಂತನಾಗಿದ್ದೇನೆ. ತಂದೆ ತಿಳಿಸುತ್ತಾರೆ, ಭಗವಂತ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಅಲ್ಲ, ಎಲ್ಲರೂ ಭಗವಂತ ಆಗುವುದಿಲ್ಲ. ಗಾಡ್ ಈಸ್ ಒನ್ ಎಂದು ಗಾಯನ ಮಾಡಲಾಗುತ್ತದೆ. ರಚನೆಯು ಒಂದೇ ಆಗಿದೆ. ಪುನರಾವರ್ತನೆಯ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ನಿಮಗೆ ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ ಎಂದು ಗೊತ್ತಿದೆ ಅಲ್ಲವೇ? ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ. ಬಾಬಾ ರಾಜಯೋಗ ಕಲಿಸುತ್ತಿದ್ದಾರೆ. ಸ್ಕೂಲ್ ಇದೆ ಅಲ್ಲವೇ? ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ, ನಾವು 5000 ವರ್ಷಗಳ ಮೊದಲಿನಂತೆ ಮತ್ತೆ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಅಗತ್ಯವೇ ಇಲ್ಲ. ಎಲ್ಲ ಸೆಂಟರ್ಸ್ಗಳಲ್ಲಿ ಸ್ಟೂಡೆಂಟ್ಸ್ಗಳನ್ನು ಕೇಳಿ, ಗುರಿ ಉದ್ದೇಶ ಸಹ ಎದುರಿಗೆ ಇದೆ. ಎಲ್ಲರೂ ಹೇಳುತ್ತಾರೆ, ನಾವು ಹೊಸ ಪ್ರಪಂಚದ ಮಾಲೀಕರಾಗಲು ಬಂದಿದ್ದೇವೆ. ರಾಜಯೋಗ ಕಲಿತು ಲಕ್ಷ್ಮೀನಾರಾಯಣರಾಗಲು. ಸತ್ಯನಾರಾಯಣನ ಕಥೆಯನ್ನಂತೂ ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದೀರಿ. ಆವಾಗ ಭಕ್ತಿ ಶುರುವಾಯಿತು, ಅಂದಿನಿಂದ ಕೇಳುತ್ತಾ ಬಂದಿದ್ದೀರಿ ಎಂದು ಅಲ್ಲ. ಕಥೆಗಳು ನಂತರ ಶುರುವಾಗುತ್ತವೆ. ತಂದೆ ಹೇಳುತ್ತಾರೆ, ಮಾಲೀಕನ ಮಕ್ಕಳಾಗಿ ಅರ್ಧ ಕಲ್ಪ ನೀವು ಸುಖವನ್ನು ಅನುಭವಿಸಿದ್ದೀರಿ. ಮಾಲೀಕನ ಮಕ್ಕಳಾದರೆ ಅರ್ಧ ಕಲ್ಪ ಸುಖ ಸಿಗುತ್ತದೆ. ಅನಾಥರಾದರೆ ಅರ್ಧ ಕಲ್ಪ ದುಃಖ ಅನುಭವಿಸುತ್ತೀರಿ. ಇಲ್ಲಿ ದುಃಖ ಬಹಳ ಇದೆ, ಅಲ್ಲಿ ಮತ್ತೆ ಒಂದೂ ದುಃಖ ಇರುವುದಿಲ್ಲ. ಅದಕ್ಕೆ ಸುಖಧಾಮ, ಇದಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಬೇಹದ್ದಿನ ತಂದೆ ಬರುವುದೇ ಕಲ್ಪಕ್ಕೆ 1 ಸಾರಿ. ಅವರಲ್ಲಿ ಏನೂ ಕೇಳುವಂತಹ ಮಾತೇ ಇರುವುದಿಲ್ಲ. ತಂದೆ ಬೇಹದ್ದಿನವರಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಕೊಡುವರು. ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಆಗ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಎಂದು ಗೊತ್ತಾಗುತ್ತದೆ. ರಾಜ್ಯ ಪದವಿ ಪಡೆಯಲು ರಾಜಯೋಗ ಕಲಿಯುತ್ತಿದ್ದೀರಿ. ಒಂದು ವೇಳೆ ಸಂಪೂರ್ಣ ಪುರುಷಾರ್ಥ ಮಾಡದಿದ್ದರೆ, ಮಾಯೆಯಿಂದ ಸೋತು ಹೋದರೆ, ಆಗ ನಿಮ್ಮ ಮಾರ್ಕ್ಸ್ ಕಡಿಮೆಯಾಗುತ್ತದೆ. ತಂದೆ ಹೇಳುತ್ತಾರೆ, ಬಿರುಗಾಳಿಗಳು ಬಹಳ ಬರುತ್ತವೆ. ಯುದ್ಧದ ಮೈದಾನವಾಗಿದೆ ಅಲ್ಲವೇ? ಮಾಯೆ ಬಹಳಷ್ಟು ಜನರನ್ನು ತಿನ್ನುತ್ತದೆ. ಮಾಯೆ ಮೊಸಳೆಯಾಗಿದೆ. ಒಳ್ಳೊಳ್ಳೆ ಬ್ರಾಹ್ಮಣ ಮಕ್ಕಳನ್ನು ಸಹ ನುಂಗಿಬಿಡುತ್ತದೆ. ಬ್ರಾಹ್ಮಣ ಮಕ್ಕಳನ್ನು ತಿಂದು ಬಿಡುತ್ತದೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎರಡೂ ಅಷ್ಟೇ ಶಕ್ತಿಶಾಲಿ ಆಗಿವೆ. ತಂದೆ ಸ್ವತಃ ಹೇಳುತ್ತಾರೆ, ಮಾಯೆ ಬಹಳ ಬಲಶಾಲಿಯಾಗಿದೆ. ಒಳ್ಳೊಳ್ಳೆಯ ಮಹಾರಥಿಗಳನ್ನು ಸೋಲಿಸಿಬಿಡುತ್ತದೆ. ಮಕ್ಕಳು ಕೂಡ ಹೇಳುತ್ತಾರೆ, ಬಾಬಾ ಇಂದು ಕೋಪದ ಬಿರುಗಾಳಿ ಬಂತು, ಇಂದು ಕಾಮದ ಬಿರುಗಾಳಿ ಬಂತು. ಕೆಲವರು ಬಾಬನಿಗೆ ಪತ್ರ ಬರೆಯುತ್ತಾರೆ. ಇನ್ನು ಕೆಲವರು ತಮ್ಮ ಒಳಗಿರುವುದನ್ನು ಒಳಗೆ ಮುಚ್ಚಿಟ್ಟುಕೊಳ್ಳುತ್ತಾರೆ. ಯಾರು ಮುಚ್ಚಿಟ್ಟುಕೊಳ್ಳುತ್ತಾರೆ ಆಗ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ. ಜಮಾ ಆಗುವ ಬದಲು ನಷ್ಟ ಉಂಟಾಗುತ್ತದೆ. ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಮರ್ಯಾದೆಯೂ ಸ್ವಲ್ಪ ಸಿಗುತ್ತದೆ. ಅಂದರೆ ಶಿಕ್ಷೆ ಅನುಭವಿಸಿದ ಮೇಲೆ ನಿಮಗೆ ಸಿಗುವಂಥ ಮರ್ಯಾದೆ ಕಡಿಮೆಯಾಗುತ್ತದೆ. ಪುರುಷಾರ್ಥಿಗಳು ಸಹ ಬಹಳಷ್ಟು ಜನರಿದ್ದಾರೆ.
ಅವಶ್ಯವಾಗಿ ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಆದರೆ ಮಾಯೆಯ ಮೇಲೆ ವಿಜಯ ಪಡೆಯಲು ಅಸಮರ್ಥರಾಗಿ ಬಿಡುತ್ತಾರೆ. ಆಟದಲ್ಲಿ ಸೋಲು ಗೆಲುವು ಅವಶ್ಯವಾಗಿ ಇದ್ದೇ ಇರುತ್ತದೆ. ಮನಸ್ಸು ಸೋತರೆ ಸೋಲು, ಮನಸ್ಸು ಗೆದ್ದರೆ ಗೆಲುವು. ಈಗ ಅದು ಮಾಯೆಯ ಮಾತಾಗಿದೆ, ಮನಸ್ಸಿನದಲ್ಲ. ಮಾಯೆಯಿಂದ ಸೋತರೆ ಸೋಲು, ಮಾಯೆಯನ್ನು ಗೆದ್ದರೆ ಗೆಲುವು. ಈ ಸಮಯದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರ ತಿರುಗುತ್ತದೆ. ನಿಮಗೆ ಸುದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ. 84 ಜನ್ಮಗಳ ಚಕ್ರ ನಿಮಗೆ ನೆನಪಿದೆ ಮತ್ತು ಬೇರೆ ಯಾವ ಮನುಷ್ಯರಿಗೂ ಇಲ್ಲ. ಯಾರನ್ನು ಸುದರ್ಶನ ಚಕ್ರಧಾರಿ ಎಂದು ಕರೆಯಬಹುದು ಅಥವಾ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದಿರಬಹುದು. ಮೊದಲು ನೀವೂ ಸಹ ತಿಳಿದುಕೊಂಡಿರಲಿಲ್ಲ, ಈಗ ತಿಳಿದುಕೊಂಡಿದ್ದೀರಿ. ಅದಕ್ಕೆ ಇಷ್ಟೊಂದು ಮ್ಯೂಸಿಯಂ, ಚಿತ್ರ ಪ್ರದರ್ಶನ ಇತ್ಯಾದಿಗಳನ್ನು ತೆರೆಯುತ್ತೀರಿ. ಅದು ಸಹ ತಂದೆಯ ಪರಿಚಯ ಕೊಡುವುದಕ್ಕಾಗಿ ತೆರೆಯುತ್ತೀರಿ. ನೀವು ಪೈಗಂಬರರ ಮಕ್ಕಳು, ಪೈಗಂಬರರು ಮೆಸೆಂಜರ್ನ ಮಕ್ಕಳು, ಮೆಸೆಂಜರ್ ಆಗಿದ್ದೀರಿ. ನೀವು ಎಲ್ಲರಿಗೂ ಸಂದೇಶ ಕೊಡಬೇಕಾಗಿದೆ. ಹಳೆಯ ಪ್ರಪಂಚದ ವಿನಾಶ ಅಂತೂ ಎದುರಿಗೆ ನಿಂತಿದೆ ಅಲ್ಲವೇ? ಎಲ್ಲರಿಗೂ ಹೇಗೆ ಶುಭಾಶಯಗಳನ್ನು ಕೊಡಲಾಗುತ್ತದೆ, ಇದು ಸಹ ನೀವು ಎಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತೀರಿ. ಶ್ರೀಕೃಷ್ಣ ಬರುತ್ತಿದ್ದಾನೆ, ಅಂದರೆ ಸತ್ಯಯುಗದ ಸ್ಥಾಪನೆ ಆಗುತ್ತಿದೆ, ವೈಕುಂಠ ಬರುತ್ತಿದೆ. ನೀವು ಮಕ್ಕಳು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಇಲ್ಲಿ ಸಂಘಟನೆಯಲ್ಲಿ ಕುಳಿತಿದ್ದೀರಿ. ಹೊರಗಡೆ ಅಸುರರ ಸಂಘ ಇರುತ್ತದೆ, ಆಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀರುತ್ತದೆ. ಇಲ್ಲಿ ಬ್ರಾಹ್ಮಣರ ಸಂಘವಿದೆ, ಅಲ್ಲಿ ಬೇರೆ ಬೇರೆ ಶೂದ್ರರ ಸಂಘ ಆಗುತ್ತದೆ. ಸ್ನೇಹಿತರಿದ್ದಾರೆ, ಅವರನ್ನು ನೋಡುತ್ತಾರೆ. ಕಡಲೆ ಪಾನಿಪುರಿ ತಿನ್ನುತ್ತಿದ್ದಾರೆಂದರೆ ತಕ್ಷಣ ನಾವು ತಿಂದು ಬಿಡೋಣ ಎನ್ನುತ್ತದೆ. ಸಂಘದೋಷ ತಗಲುತ್ತದೆ ಅಲ್ಲವೇ? ಇದನ್ನು ತಿನ್ನುವುದರಿಂದ ಏನಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಅವರಿಗೆ ಹೇಳಿರಿ, ದೇವತೆಗಳಿಗೆ ಈರುಳ್ಳಿ ನೈವೇದ್ಯವನ್ನು ಕೊಡುತ್ತೀರಾ? ದೇವತೆಗಳು ಬೀಡಿ ಸೇದುತ್ತಾರೆಯೇ? ನೀವೂ ಸಹ ಇವರ ರಾಜಧಾನಿಯಲ್ಲಿ ಹೋಗುತ್ತೀರಲ್ಲವೇ? ತಂದೆ ಹೇಳುತ್ತಾರೆ, ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತಿದ್ದೀರಿ. ತಂದೆ ಬಂದಿದ್ದಾರೆ ನಾವು ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಡಲು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವಂತಹ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ ಶುಕ್ರಿಯಾ. ವರದಾನ: ಅತಕ್ ಭವ. ವಿನಾಶ ಯಾವಾಗ ಆಗುತ್ತದೆ ಎಂದು ಯಾವಾಗ ಕೇಳುತ್ತೀರಿ, ಆಗ ನೀವು ಸುಸ್ತಾಗಿರುತ್ತೀರಿ. ಆದ ಕಾರಣ ವಿನಾಶ ಯಾವಾಗ ಆಗುತ್ತದೆ ಎಂದು ಕೇಳುತ್ತೀರಿ. ತಂದೆಗೆ ಮಕ್ಕಳ ಮೇಲೆ ಅಪಾರ ಸ್ನೇಹವಿದೆ. ತಂದೆಗೆ ಈ ಮೇಳ ಇಷ್ಟವಾಗುತ್ತದೆ ಮತ್ತು ಮಕ್ಕಳಿಗೆ ಸ್ವರ್ಗ ಇಷ್ಟವಾಗುತ್ತದೆ. ಸ್ವರ್ಗ ಅಂತೂ 21 ಜನ್ಮ ಸಿಕ್ಕೇ ಸಿಗುತ್ತದೆ, ಆದರೆ ಈ ಸಂಗಮ ಯುಗ ಸಿಗುವುದಿಲ್ಲ. ಆದ್ದರಿಂದ ಸುಸ್ತಾಗಬೇಡಿರಿ, ಸೇವೆಯಲ್ಲಿ ತೊಡಗಿಕೊಳ್ಳಿ. ಆಗ ಪ್ರತ್ಯಕ್ಷ ಫಲದ ಅನುಭವ ಮಾಡುವಿರಿ. ಭವಿಷ್ಯ ಫಲವನ್ನಂತೂ ನಿಮ್ಮದು ನಿಶ್ಚಿತವಿದೆ, ಆದರೆ ಪ್ರತ್ಯಕ್ಷ ಫಲದ ಅನುಭವದ ಸುಖ ಇಡೀ ಕಲ್ಪದಲ್ಲಿ ಸಿಗುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.